ಉಚಿತವಾಗಿ ಮೇವು ನೀರು ಎಲ್ಲ ಒದಗಿಸ್ಕೊಟ್ರಿ. ಯಾಕೆ ಏನ್ ಸರ್? ಮನುಷ್ಯ ಅಂದ್ಮೇಲೆ ಹುಟ್ಟು ಸಾವು ಖಚಿತ, ಮನುಷ್ಯ ಹುಟ್ತಾನೆ ಮತ್ತೆ ಸಾಯೋದು ಖಚಿತ. ಆ ಬಿಟ್ವೀನ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತ ಹೇಳಿ ಸಮಾಜಕ್ಕೆ ಸೊ ಆ ದೃಷ್ಟಿಯಿಂದ ನನಗೆ ನನ್ನ ಹಿರೀಕರು, ನನ್ನ ಅನೇಕ ಹಿರೀಕರಿದ್ದಾರೆ, ನನ್ನ ಮಾರ್ಗದರ್ಶಿಗಳು ಅನೇಕ ಬೆಂಗಳೂರಲ್ಲಿ ಸುಮಾರು ರಾಜಕಾರಣಿಗಳಾಗಿರ್ಬೋದು, ಸ್ಟಾರ್ಗಳಾಗಿರ್ಬೋದು, ಅವರೆಲ್ಲ ಒಂದೇ ನನಗೆ ಮಾತು ಹೇಳಿರೋದು, ಅಮ್ಮ ಹುಟ್ಟೋದು ಒಂದ್ಸತಿ, ಸಾಯೋದು ಒಂದ್ಸತಿ, ಆ ಬಿಟ್ವಿನಲ್ಲಿ ನೀನೇನ ಮಾಡ್ಬೇಕಲ್ವಾ ಸಮಾಜಕ್ಕೆ. ನನ್ನ ಮೂಲ ವೃತ್ತ ಬಂದು ವ್ಯವಸಾಯನೇ, ಈಗಲೂ ಕೃಷಿನೇ. ಈಗಲೂ ನಾನು ಬೆಳಗ್ಗೆ ಎದ್ರೆ 5 ಗಂಟೆಗೆ ಎದ್ದಿದ್ರೆ ಮನೆಯಿಂದ ಹಸುಗಳು ಕಟ್ಟಾಕ್ತೀನಿ, ಹಾಲು ಕರಿತೀನಿ, ಡೈರಿಗೆ ಹಾಕ್ತೀನಿ, ಮತ್ತೆ ನಮ್ದು ಮದರ್ ಡೇರಿ ಇದೆ, ಮದರ್ ಡೇರಿ ಕೆಲಸ ಮಾಡ್ತೀವಿ. ಆ ದೃಷ್ಟಿಯಿಂದ ನಾವು ಊಟದ ಮೇಲೆ ರೈತರಿಗೆ ಏನಾನ ಮಾಡ್ಬೇಕಲ್ಲ. ಈ ದೇಶದ ಬೆನ್ನೆಲುಬು ಒಬ್ಬ ಸೈನಿಕ, ಒಬ್ಬ ರೈತ ಅಂತ ಹೇಳ್ತಾರೆ. ಸೊ ನಾನು 2 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ಗೆ ಹೆಮ್ಮೆ ಇದೆ 2 ಕ್ಷೇತ್ರದ. ಹಾಗಾಗಿ ನಾನು ಮೊದಲು ಯಾವ ಕ್ಷೇತ್ರದಲ್ಲಿ ಇದ್ದೆ, ಕೃಷಿ ಕ್ಷೇತ್ರ. ನಮ್ಮ ತಂದೆ ಯಾರು ರೈತರ ಮಕ್ಳು ಹೇಗಿರ್ಬೇಕು, ಯಾಕಂದ್ರೆ ಈ ಮಟ್ಟಿಗೆ ಬೆಳಿಬೇಕಾದ್ರೆ ಒಂದು ಹೋಟ್ಲಲ್ಲಿ ತಟ್ಟೆ ತೊಳೆದು, ಬಸ್ಸಲ್ಲಿ ಕ್ಲೀನ್ ಮಾಡ್ಕೊಂಡು, ಮಾರ್ಕೆಟ್ ಅಲ್ಲಿ ಕಸ ಗುಡಿಸ್ಕೊಂಡು, ಯಾವುದೋ ಒಂದು ATM ಅಲ್ಲಿ ಸೆಕ್ಯೂರಿಟಿ ಮಾಡಿ ಈ ಮಟ್ಟಿಗೆ ಬೆಳೆದಿದ್ದೀವಿ. ಅದು ಬರ್ತಕ್ಕಂಥ ಸ್ವಲ್ಪ ಆದ್ರೂ ನಾವು ಸೇವೆ ಮಾಡಬೇಕು, ರೈತರ ಪರವಾಗಿ ಇರ್ಬೇಕು ಅಂತೇಳಿನೇ ನಾನು ಅನೇಕ ನೋಡಿ, ನರೇಂದ್ರ ಮೋದಿ ಅವರು ಬಂದಾಗ ಹಲಸಿನ ಹಣ್ಣು ತಗೊಂಡೋದೆ, ಅದೇ ವಿರಾಟ್ ಕೊಹ್ಲಿ ತಗೊಂಡೋದೆ, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮನೆಗೆ ತಗೊಂಡೋಗಿ ಹುಟ್ಟು ಹಬ್ಬಕ್ಕೆ ಅವ್ರು ಕೊಟ್ಟೆ. ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಅದೆಲ್ಲ ಜನ ನಗ್ತಿದ್ರು, ಏನಪ್ಪ ಇವ್ರು ಹಿಂಗೆ ಎತ್ಕೊಂಡು ಹೋಗ್ತಾರೆ ಅಂತ. ಅದರಿಂದ ರೈತರಿಗೆ ಎಲ್ಲೋ ಒಂದ್ ಕಾಲ ಅನುಕೂಲ ಆಯ್ತು, ಡಿಮ್ಯಾಂಡ್ ಆಯ್ತು. ಆ ಹಲಸಿನ ಹಣ್ಣು ಇವತ್ತು ಇಡೀ ನಮ್ಮ ರಾಜ್ಯ ಆತ ಚಂದ್ರು ಹಲ್ಸ್ ಅಂತೇಳಿ ಡಿಮ್ಯಾಂಡ್ ಆಯ್ತು. ಅದೇ ತರ ಮಾಜಿ ಮುಖ್ಯಮಂತ್ರಿ, ಈಗ ಹಾಲಿ ಸಂಸದರು ಮತ್ತೆ ಅಲ್ಲಿ ಸಚಿವ ಸಂಪುಟಲ್ಲಿ ಇರ್ತಕ್ಕಂಥ ಕುಮಾರಣ್ಣನಿಗೂ ತಗೊಂಡೋಗಿ ಕೊಟ್ಟೆ. ತುಂಬಾ ಖುಷಿ ಬಿಟ್ರು, ಚೆನ್ನಾಗಿದೆ ಇದು ಅಂತೇಳಿ. ಇವತ್ತು ರೈತರು ಅದನ್ನ ಮಂದಹಾಸ ಇದೆ, ಯಾಕಂದ್ರೆ ಡಿಮ್ಯಾಂಡ್ ಆಯ್ತಲ್ಲ. ಆ ದೃಷ್ಟಿಯಿಂದ ರೈತರಿಗೂ ಅನುಕೂಲ ಆಗಿದೆ ಅದರಿಂದ. ಸೊ ನಂದು ಒಂದು ಮೂಲ ಉದ್ದೇಶ ರೈತರು ಉಳಿಬೇಕು, ಮೂಲ ಹಳ್ಳಿ ರೈತರು ಉಳಿಬೇಕಿಲ್ಲಿ. ಆ ನಂತರ ನಂದು ಸೆಕ್ಯೂರಿಟಿ, ಅದು ಬೇರೆ ಬಿಸ್ನೆಸ್. ಫಸ್ಟ್ ನನಗೆ ರೈತರಿಗೆ ನಾನು ಮೂಲ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಮೇವು ಏನು ಘಾಟಿ ಸುಬ್ರಹ್ಮಣ್ಯಲ್ಲಿ ಕೊಟ್ಟೆ, ಅದೇ ತರ ಕಾರ್ಯಕ್ರಮಗಳು ಇನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಬಹುದು. ಇವಿಷ್ಟು ಹಳ್ಳಿ ರೈತ ಅಂಬರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಬಾಬು ಜೊತೆ ಶಿವರಾಜ್ ನೇಸರ, ನಮ್ಮ ವಿಜಯ ನ್ಯೂಸ್, ದೊಡ್ಡಬಳ್ಳಾಪುರ.